ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ RCB ತಂಡ ಇವತ್ತು ಆಕ್ಷನ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಬೈ ಅನ್ನ ಮಾಡಿದೆ. ವೆಂಕಟೇಶ್ ಅಯ್ಯರ್ ಅಲ್ಲ, ಇನ್ನೊಬ್ಬ ಪೇಸ್ ಬೌಲರ್ ನ ಪರ್ಚೇಸ್ ಮಾಡಿದೆ. ಜಸ್ಟ್ ಬೇಸ್ ಪ್ರೈಸ್ ಗೆ ಸಿಕ್ಕಿದ್ದಾರೆ. ಯಾರು ಈ ಆಟಗಾರ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾಕೆ ನಮ್ಮ ತಂಡಕ್ಕೆ ಬೇಕಿತ್ತು, ಎಲ್ಲಿ ಆಡಿಸ್ತಾರ ಗುರು, ಫುಲ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನನ್ನ RCB ಗೆ ಯಾವ್ದಾದ್ರು ಪ್ಲೇಯರ್ ಬಂದ್ರೆ ವಿಡಿಯೋ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಆಟಗಾರ ಪೇಸ್ ಬೌಲರ್, ನಿಮ್ಗೆ ಗೊತ್ತಿರಬಹುದು, ಬೇಸ್ ಪ್ರೈಸ್ ಗೆ 2 ಕೋಟಿಗೆ ಈ ಆಟಗಾರ ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಜಾಕೋಬ್ ಡಫಿ ಅಂತ ಹೇಳಿ ಈ ಆಟಗಾರನ ಹೆಸರು. ಈತ ನ್ಯೂಜಿಲೆಂಡ್ ಮೂಲದ ಆಟಗಾರ. ಟೆಸ್ಟ್ ನಲ್ಲಿ ಚೆನ್ನಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇವಾಗ ರೀಸೆಂಟ್ ಆಗಿ ಎಲ್ಲಾ ಫಾರ್ಮೆಟ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು. ಪ್ರಮುಖವಾಗಿ ಇವ್ರನ್ನ ಬ್ಯಾಕಪ್ ಆಗಿ ಪರ್ಚೇಸ್ ಮಾಡಿದ್ದಾರೆ. ಇನ್ ಕೇಸ್ ಜಾಶ್ ಹೆಜಲ್ವುಡ್ ಅವರು ಅನ್ಅವೈಲೇಬಲ್ ಆದ್ರೆ ಅಥವಾ ಇಂಜುರಿ ಸಮಸ್ಯೆಯಿಂದ ಬೀಳ್ತಾ ಇದ್ರೆ ನಾವು ಲುಂಗಿ ಇಂಗಡಿ ಅವ್ರನ್ನು ಕೂಡ ಕೈ ಬಿಟ್ಟಿದ್ವಿ, ಅಂದ್ರೆ ರಿಲೀಸ್ ಮಾಡಿದ್ವಿ. ಹೀಗಾಗಿ ನಮ್ಮ ಜಾಶ್ ಹೆಜಲ್ವುಡ್ ಅವ್ರಿಗೆ ಬ್ಯಾಕಪ್ ಆಗಿ ಇರ್ಲಿ ಅಂತ ಇವಾಗ ನಾವು ಜೊಬ್ಯಾಕ್ ಅವ್ರನ್ನ ಪರ್ಚೇಸ್ ಮಾಡಿದ್ವಿ. 2 ಕೋಟಿಗೆ ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಬೇಸ್ ಪ್ರೈಸ್ 2 ಕೋಟಿ ಇತ್ತು, 2 ಕೋಟಿಗೆ ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಒಳ್ಳೆ ಪೇಸ್ ಇದೆ ಗುರು, ಲೈನ್ ಲೆಂತ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಡೆತ್ ಓವರ್ ನಲ್ಲಿ ಯಾರ್ಕಿಂಗ್ ಮಾತ್ರ ಚೆನ್ನಾಗಿ ಆಗ್ತಾರೆ. ಪವರ್ ಪ್ಲೇ ನಲ್ಲಿ ವಿಕೆಟ್ ತೆಗೆಯೋ ಸಾಮರ್ಥ್ಯ ಹೊಂದಿರುವ ಆಟಗಾರ. ಟೆಸ್ಟ್ ನಲ್ಲಿ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಇವಾಗ IPL ನಲ್ಲಿ ಮಿಂಚಿದ್ರೆ ಸಾಕು ನಮ್ಮ RCB ತಂಡದಲ್ಲಿ. ಒಟ್ಟಿನಲ್ಲಿ ಹೊಸ ಎಂಟ್ರಿ ಆಗಿದೆ, ಹೊಸ ಬೌಲರ್ ಬೇಕಾಗಿದ್ರು. ರೀಸೆಂಟ್ ಆಗಿ ಒಂದು ಹಳೆ ವಿಡಿಯೋದಲ್ಲಿ ನಾನು ಇವ್ರು ಬರಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದು ಜಾಸ್ತಿ ಜನಕ್ಕೆ ರೀಚ್ ಆಗಿರ್ಲಿಲ್ಲ. ಒಟ್ಟಿನಲ್ಲಿ ಬಂದಿದ್ರೆ ಖುಷಿ ಆಗ್ತಾ ಇದೆ. ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಅವ್ರಕ್ಕಿಂತ ಇದೊಂದು ಬೆಸ್ಟ್ ಪಿಕ್ 2 ಕೋಟಿಗೆ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.